ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ನಿಂದ. ಮರೆಯಾಗುತ್ತಿರುವ ಗಮಕ ಕಲೆಗೆ ಹೊಸ ಜೀವ ತುಂಬುವ ಪ್ರಯತ್ನಕ್ಕೆ ಬೆಳಗಾವಿ ಸಾಕ್ಷಿಯಾಗುತ್ತಿದೆ. ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಳ್ಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಾಸಿಂ ಮಲ್ಲಿಗೆಮಡುವು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸದಸ್ಯ, ಈ ಕಾರ್ಯಕ್ರಮದ ಸದಸ್ಯ ಸಂಚಾಲಕ. ಮೊದಲಿಗೆ ನಾನು ತಡವಾಗಿ ಬಂದಿದ್ದಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೋರ್ತಾ, ಬೆಂಗಳೂರಿಂದ ಬರಬೇಕಾಯ್ತು ಅಂದರೆ ಬಸ್ ತಡವಾಯಿತು, ಹಾಗಾಗಿ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ತಡವಾಗಿದೆ, ತಮ್ಮಲ್ಲಿ ಕ್ಷಮೆ ಕೋರ್ತಾ, ನಮ್ಮ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧೀನದಲ್ಲಿ ಬರುತ್ತೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಭರತನಾಟ್ಯದಲ್ಲಿ 8 ಪ್ರಕಾರಗಳಿದೆ. ಆ 8 ಪ್ರಕಾರದ ನಾಟ್ಯಗಳು ಜೊತೆಗೆ ಸುಗಮ ಸಂಗೀತ, ಕಥಾಕೀರ್ತನ, ಗಮಕ, ಈ ಪ್ರಕಾರಗಳಿಗೆ ಒತ್ತು ಕೊಟ್ಟು ಆ ಕಲಾವಿದರನ್ನು, ಕಲೆಯ ಪೋಷಣೆಯನ್ನು ಮಾಡ್ತಾ ಬರ್ತಾಯಿದೆ. ಮುಖ್ಯವಾಗಿ ಗಮಕ ಮತ್ತು ಕಥಾಕೀರ್ತನ ಇವತ್ತು ಭಾಳ ಕ್ಷೀಣಿಸ್ತಾ ಇದೆ. ಆ ಕಲೆಗೆ ಇವತ್ತು ತುಂಬ ನಾವು ಹೆಚ್ಚು ಬೆಳೆಸೋ ಅವಶ್ಯಕತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ವರ್ಷದಲ್ಲಿ ಒಟ್ಟು 11 ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಆಯೋಜನೆ ಮಾಡಿದ್ದೇವೆ. ಅಂದರೆ ಯಾವ ಜಿಲ್ಲೆಯಲ್ಲಿ ನಾವು ತಲುಪಿಲ್ವೋ ಇದುವರೆಗೂ ಆ ಜಿಲ್ಲೆಗೆ ಮಾಡಬೇಕು ಅಂಥೇಳಿ, ಎಲ್ಲೆಲ್ಲಿ ನಮ್ಮ ಅಕಾಡೆಮಿ ಪ್ರತಿನಿಧಿ ಇಲ್ವೋ ಅಲ್ಲಿ ಕಾರ್ಯಕ್ರಮ ಆಗಬೇಕು ಅಂಥೇಳಿ ನಮ್ಮ ಸಭೆ ತೀರ್ಮಾನವಾಗಿತ್ತು. ಅದರಂತೆ 11 ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತಿದೆ, ಬೇರೆ ಬೇರೆ ಪ್ರಕಾರಗಳಲ್ಲಿ. ಇಲ್ಲಿ ಬೆಳಗಾವಲ್ಲಿ ನಾನು ಸದಸ್ಯ ಸಂಚಾಲಕನಾಗಿ ಒಂದು ಒಳ್ಳೆ ಗಮಕ ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ಇಲ್ಲಿ ಗಮಕಕ್ಕೆ ಅಷ್ಟು ಪ್ರಾಶಸ್ತ್ಯ ಇಲ್ಲ ಈ ಜಿಲ್ಲೆಯಲ್ಲಿ ಅಂತ ಅಲ್ಲಿ ಆಯ್ಕೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಬಂದಾಗೆ, ಸಾಮಾನ್ಯವಾಗಿ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಇವತ್ತು ಗಮಕದಲ್ಲಿ ಮಾಡಲ್ಲ. ಸಾಮಾನ್ಯವಾಗಿ ಈ ಪ್ರಯೋಗನ ಮಾಡೋಣ ಅಂತ ಅನ್ನಿಸ್ತು. ಆ ಒಂದು ಕೈವಲ್ಯ ಪದ್ಧತಿಯನ್ನು ಷಟ್ಪದಿ ಕಾವ್ಯಗಳನ್ನ ಇಟ್ಕೊಂಡು, ಸಾಮಾನ್ಯವಾಗಿ ಹಿರಿಯರಿದ್ದಾರೆ ಗಮಕದಲ್ಲಿ, ಕಿರಿಯರು ಬೇಕು ನಮಗೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಮುಖ್ಯವಾಗಿ ಕಿರಿಯರಿಗೆ ಒತ್ತು ಕೊಟ್ಟು ಮಾಡಬೇಕು, ಅದು ಸಂಗೀತ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ. ಯಾಕೆ ಸಂಗೀತ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತಂತಂದರೆ, ಸಂಗೀತ ವಿದ್ಯಾರ್ಥಿಗಳಿಗೆ ಸಂಗೀತ ಗೊತ್ತಿರೋದ್ರಿಂದ, ರಾಗಜ್ಞಾನ ಗೊತ್ತಿರೋದ್ರಿಂದ ಅದು ಗಮಕಕ್ಕೆ ಭಾಳ ಉಪಯೋಗ ಆಗುತ್ತೆ. ಅವರಿಗೆ ಆ ರಾಗಗಳು ಇಷ್ಟ ಆಗಿ ನಾವು ಈ ಗಮಕ ಕಲಿಬೇಕು ಅಂತ ಅವರು ಮುಂದೆ ಬಂದು ಅವರು ಗಮಕವನ್ನು ಕಲಿತ್ಕೊಂಡಾಗೆ ಆ ಕ್ಷೇತ್ರಕ್ಕೆ ಅವರು ಕೂಡ ವಾಲಿದಾಗ ನಮ್ಮ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ, ನಮ್ಮ ಅಕಾಡೆಮಿಯ ಕಾರ್ಯ ನಿಜಕ್ಕೂ ಸಾರ್ಥಕ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ನಿಟ್ಟಿನಲ್ಲಿ ನಾವು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಬೆಳಗಾವಿಗೆ ಬಂದಾಗೆ ನಮ್ಮ ನಾಗನೂರು ಶ್ರೀ ರುದ್ರಾಕ್ಷಿ ಮಠ ಅಲ್ಲಿನ ಸ್ವಾಮೀಜಿಗಳು ಮತ್ತು HG ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯ ಇಲ್ಲಿನ ಒಂದು ಮುಖ್ಯಸ್ಥರು ಎಲ್ಲರೂ ಸೇರಿಕೊಂಡು, ಮುಖ್ಯವಾಗಿ ನಮ್ಮ ಪೂಜ್ಯ ಶ್ರೀ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಅವ್ರ ಹತ್ರ ನಾನು ಬೆಂಗಳೂರಿಂದ ಕರೆ ಮೂಲಕ ಸಂಪರ್ಕ ಮಾಡಿ ಬುದ್ಧಿಯವರೇ ಹೀಗಿದೆ ಅಂತ ಹೇಳಿದಾಗೆ ಬಹಳ ಸಂತೋಷ ಒಪ್ಕೊಂಡ್ರು ಅವರು. ಇಲ್ಲೆಲ್ಲ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರಿ, ಖಂಡಿತ ನಮ್ಮಿಂದ ಏನು ಸಹಕಾರ ಬೇಕು ನಾವು ಕೊಡ್ತೀವಿ ಅಂಥೇಳಿ ಅವರು ಪ್ರೀತಿಯಿಂದ ಒಪ್ಕೊಂಡ್ರು. ಇಲ್ಲಿ ಬಂದು ನಾನು ಅವ್ರನ್ನ ಭೇಟಿಯಾಗಿದ್ದೆ. ಈಗ ಆ ನಿಟ್ಟಿನಲ್ಲಿ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು, ನಾಗನೂರು ಶ್ರೀ ರುದ್ರಾಕ್ಷಿ ಮಠ ಬೆಳಗಾವಿ, HG ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿ, ಇವರ ಸಹಯೋಗದಲ್ಲಿ ಆಧ್ಯಾತ್ಮ ಸಾಮ್ರಾಜ್ಯದ ಅಖಂಡ ಚಕ್ರವರ್ತಿ ಅಂತಲೇ ಅವ್ರನ್ನ ಕರೀತಾರೆ, ಶ್ರೀಮನ್ ನಿಜಗುಣ ಶಿವಯೋಗಿ ಅವರ ವಿರಚಿತ ಕೈವಲ್ಯ ಪದ್ಧತಿ ಕಾವ್ಯವನ್ನು 8 ತಂಡಗಳಿಂದ ನಾವು ಪ್ರಸ್ತುತಪಡಿಸಿದ್ದೀವಿ. ಆ 8 ತಂಡ ಅನಂತರ ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಯಡಿಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ, ಡಂಬಳ, ಗದಗ, ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡು ಬಂದಿದ್ದಾರೆ. ಉದ್ಘಾಟನೆಯನ್ನು ಪೂಜ್ಯ ಶ್ರೀ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು, ನಾಗನೂರು ಶ್ರೀ ರುದ್ರಾಕ್ಷಿ ಮಠ ಬೆಳಗಾವಿ, ಇವರು ಉದ್ಘಾಟನೆ ಮಾಡ್ತಿದ್ದಾರೆ. ಅಧ್ಯಕ್ಷತೆಯಲ್ಲಿ ನಮ್ಮ ಶ್ರೀಮತಿ ಶಿವಧನಂಜಯ, ನಮ್ಮ ಅಕಾಡೆಮಿ ಅಧ್ಯಕ್ಷರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಇವರಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮುಕ್ಕಣ್ಣ ಕರಿಗಾರ್, ಆಯುಕ್ತರು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕಾಗಿನೆಲೆ, ಹಾವೇರಿ ಜಿಲ್ಲೆ, ಇವರು ಕೂಡ ಬರ್ತಾ ಇದ್ದಾರೆ.
ಡಾಕ್ಟರ್ BR ಪಟಗುಂದಿ ಇವರು ಪ್ರಾಚಾರ್ಯರು, HG ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿ. ಉಪಸ್ಥಿತಿಯಲ್ಲಿ ಶ್ರೀ N. ನರೇಂದ್ರ ಬಾಬು ಅವರು, ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ. ಇವರೆಲ್ಲ ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋ ಮೂಲಕ 4 ಒಳ್ಳೆಯ ಈ ಕುರಿತು ಮಾತನಾಡ್ತಾರೆ. ಆ 8 ತಂಡಗಳು ಆಗಮಿಸ್ತಾ ಇದೆ ಇಡೀ ನಾಡಿನಾದ್ಯಂತಹ. ಮುಖ್ಯವಾಗಿ ಷಣ್ಮುಖಪ್ರಿಯ ಸಾಂಸ್ಕೃತಿಕ ಸಂಘ ಬೆಂಗಳೂರಿಂದ ಬರ್ತಾ ಇದೆ, 20 ಜನರ ತಂಡ ಇವರು. ಶ್ರೀ ಶಕ್ತಿ ಮ್ಯೂಸಿಕ್ ಅಕಾಡೆಮಿ ಚಿತ್ರದುರ್ಗ ಇವರು ಬರ್ತಾ ಇದ್ದಾರೆ. ಶ್ರೀ ಸರಸ್ವತಿ ಸಂಗೀತ ಪಾಠಶಾಲೆ ಬೆಳಗಾವಿ ಇವರು ಬರ್ತಾ ಇದ್ದಾರೆ. ಶ್ರೀ ಶಾರದಾ ಸಂಗೀತ ಶಾಲೆ ಶೃಂಗೇರಿ ಇವರು ಬರ್ತಾ ಇದ್ದಾರೆ. ಶ್ರೀ ವಾಗ್ದೇವಿ ಸಂಗೀತ ವಿದ್ಯಾಲಯ ಬೆಳಗಾವಿ, ಗಾನಕಲಾ ಕೇಂದ್ರ ಬೆಂಗಳೂರು, ನಿನಾದ ಗಮಕ ಮತ್ತು ಸಂಗೀತ ಶಾಲೆ ಹರಿಹರ, ಶಿಶಿರೇಖಾ ಗಾನತರಂಗ ಬೆಂಗಳೂರು ಇವರೆಲ್ಲ ಬಂದ್ಬಿಟ್ಟು 20 ವಿದ್ಯಾರ್ಥಿಗಳ ಜೊತೆ ಬರ್ತಾರೆ. ವಿದ್ಯಾರ್ಥಿ ಅಂದರೆ ಕಲಾವಿದರು, ಅವರು ಕೂಡ ಗಮಕವನ್ನು ಪ್ರಸ್ತುತಪಡಿಸ್ತಾರೆ. ಇಲ್ಲಿ ಹಿರಿಯರು ಒಂದು 3/4 ಭಾಗ ಇದ್ದರೆ 1/4 ಭಾಗ ಕಿರಿಯರಿದ್ದಾರೆ. ನನ್ನ ವಿಚಾರ ಅಂತಂದರೆ ಕಿರಿಯರೇ ಹೆಚ್ಚು ಇರ್ಬೇಕಂತ ಆಯಿತು. ದೂರ ಆದ್ದರಿಂದ ಇನ್ನು ಮಕ್ಕಳಿಗೆ ಶಾಲಾ ಕಾಲೇಜ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸಾಧ್ಯ ಆಗ್ತಿಲ್ಲ. ಆದ್ದರಿಂದ ಒಟ್ಟಿನಲ್ಲಿ 50-50 ಭಾಗ ಅಂದ್ಕೊಂಡಿದ್ದೀವಿ. 50 ಭಾಗ ಕಿರಿಯರು, 50 ಭಾಗ ಹಿರಿಯರು ಅಂತೇಳಿ ಈಗಾಗಲೇ ತುಂಬ ತಯಾರು ಮಾಡಿದ್ದಾರೆ. ಈಗಾಗಲೇ ನಾನು ಎಲ್ಲರಿಗೂ ಕೂಡ ಕೈವಲ್ಯ ಪದ್ಧತಿ ಕಾವ್ಯದ ಪದ್ಯಗಳನ್ನು ನಾನೇ ಅವ್ರಿಗೆ ಕಳಿಸ್ಕೊಟ್ಟು, ಎಷ್ಟೋ ಸಂಗೀತ ಶಾಲೆಗೆ ನಾನೇ ಅದನ್ನು ವಾಚನ ಮಾಡಿ, ನಾನು ಕೂಡ ಗಮಕಿ ಆದ್ದರಿಂದ ನಾನೇ ಅದನ್ನು ವಾಚನ ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ದೇನೆ. ಆ ಶಿಕ್ಷಕರಿಗೆ ಇದೇ ರೀತಿ ಬರಬೇಕು, ಸಾಮೂಹಿಕವಾಗಿ ಬರಬೇಕು ಅಂತೇಳಿ. ಸಾಮಾನ್ಯವಾಗಿ ಗಮಕ ಕಲೆಗೆ ಇಬ್ಬರೇ ಇರ್ತಾರೆ, ಒಬ್ಬರು ವಾಚನ, ಇನ್ನೊಬ್ಬರು ವ್ಯಾಖ್ಯಾನ. ಗಮಕ ಕಲೆ ಅಂತಂತಂದರೆ ಒಬ್ಬರು ಓದೋದು, ಇನ್ನೊಬ್ಬರು ಅದನ್ನು ಅರ್ಥೈಸೋದು, ಅದು ಗಮಕ ಕಲೆ. ಇದು ಆರಂಭವಾಗಿದ್ದು ಹೇಗೆ ಅಂತಂದರೆ ಕುಶಲವರಿಂದ. ಸಾಮಾನ್ಯವಾಗಿ ನಾವು ಲವಕುಶ ಅಂತೀವಿ, ಆದರೆ ಕುಶಲವರಿಂದ ಇದು ಆರಂಭ ಆಯಿತು. ಮೊದಲು ಕುಶ, ಆಮೇಲೆ ಲವ ಅಂತ. ಕುಶ ಹುಟ್ಟಿದ ಮೊದಲು ಅಂತ. ಆ ದೃಷ್ಟಿಯಿಂದ ನಿಮ್ಗೆ ಗೊತ್ತಿದೆ, ರಾಮ ಒಂದು ಪ್ರಸಂಗದಿಂದ ಅವರ ಒಂದು ಆರೋಪ ಮುಕ್ತರಾದ ದೃಷ್ಟಿಯಿಂದ ಅದೊಂದು ನಮ್ಗೆ ಆ ಪ್ರಸಂಗದಿಂದ ಏನು ಮಾಡ್ತಾರೆ, ಸೀತಾಮಾತೆಯನ್ನು ಕಾಡಿಗಾಡ್ತಾರೆ. ತಮಗೆಲ್ಲ ಗೊತ್ತಿದೆ, ತುಂಬು ಗರ್ಭಿಣಿ ಸೀತಾಮಾತೆ. ಆವಾಗ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಕಣ್ಣಿಗೆ ಬದ್ದೆಗೆ ಆ ಸೀತಾಮಾತೆಯನ್ನು ವಾಲ್ಮೀಕಿ ಮಹರ್ಷಿಗಳು ಅವ್ರ ಮಠದಲ್ಲಿ, ಅವ್ರ ಆಶ್ರಮದಲ್ಲಿ ಇಡ್ಸ್ಕೊತಾರೆ. ಆವಾಗೇ ಕುಶಲವರ ಜನನ ಆಗುತ್ತೆ. ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ರಾಮಾಯಣನ ಬರೀತಾರೆ. ಬರೆದು ಮೊದಲು ವಾಚನ ಮಾಡಿಸಿದ್ದು ಕುಶಲವರಿಂದ, ವಾಚನ ವ್ಯಾಖ್ಯಾನ ಮಾಡಿಸಿದ್ದು. ಹಾಗಾಗಿ ಅಲ್ಲಿಂದ ಈ ಗಮಕ ಕಲೆ ಆರಂಭ ಆಗುತ್ತೆ. ಹಳ್ಳಿಗಾಡಲ್ಲಿ ಈ ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ರಾಮಾಯಣ ದರ್ಶನಂ, ಈ ಎಲ್ಲ ಮಹಾಕಾವ್ಯಗಳು ಏನಿದಾವೋ ಈ ಕಾವ್ಯಗಳನ್ನು ಒಬ್ಬರು ಓದುವಂಥದ್ದು, ಇನ್ನೊಬ್ಬರು ವ್ಯಾಖ್ಯಾನ ಮಾಡುವಂಥದ್ದು ಅದಾಗ್ತಿತ್ತು. ಕಾಲಕ್ರಮೇಣ ಬಾನುಲಿ ಕೇಂದ್ರಗಳು ಬಂತು, ದೃಶ್ಯ ಮಾಧ್ಯಮಗಳು ಬಂತು. ಆ ನಂತರದಲ್ಲಿ ಈ ಕಲೆಯನ್ನು ಹೇಗೆ ಕಲಿಸ್ಬೇಕು ಅನ್ನೋದು ಸವಾಲು ಎದುರಾಯಿತು. ಅವಾಗೆ ನಮ್ಮ ಈ ಕ್ಷೇತ್ರದವರು ಈ ಪದ್ಯಗಳನ್ನು ಸಂಗೀತಕ್ಕೆ, ಸಾಹಿತ್ಯಕ್ಕೆ ಯಾವ ರೀತಿ ನವರಸ ಇದೆಯೋ ಸಂಗೀತಕ್ಕೂ ನವರಸ ಇದೆ. ಆದರೆ ಸಂಗೀತಕ್ಕೆ ಪೂರಕವಾಗಿ ಸಾಹಿತ್ಯವನ್ನು, ಸಾಹಿತ್ಯಕ್ಕೆ ಪೂರಕವಾಗಿ ಆ ಸಂಗೀತವನ್ನು ಬೆರೆಸಿ, ಅಂದರೆ ಆ ಭಾವ ಏನಿದೆಯೋ ಆ ಸಾಹಿತ್ಯದ ಭಾವನೆ ಗಮನಿಸಿ ಈ ರಾಗಗಳನ್ನ ಹಾಕೋದು. ಒಂದು 30 ಪದ್ಯ ಇದ್ದಂದರೆ 30 ಪದ್ಯಕ್ಕೆ 30 ರಾಗ ಆಗ್ತವೆ. ಹೀಗೆ ಆ ರಾಗದ ಮೂಲಕ ಹಾಕಿ ಅಲ್ಲಿ ಹಾಡಿ ಇನ್ನೊಬ್ಬರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ, ಅರ್ಥೈಸ್ತಾರೆ. ಇದು ಗಮಕ ಕಲೆ. ಈ ಕಲೆ ಇವತ್ತು ತುಂಬ ಕ್ಷೀಣಿಸ್ತಾ ಇದೆ. ಇದನ್ನು ನಾವು ಬೆಳೆಸುವಂಥದ್ದು ತುಂಬ ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಮಾಶಾಸನಕ್ಕೆ ನಾವು ಶಿಫಾರಸು ಮಾಡ್ತೇವೆ ಕಲಾವಿದರಿಗೆ. ಜೊತೆಗೆ ಶಿಷ್ಯ ವೇತನ ಕೊಡ್ತೇವೆ 100 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ. ಅದೇ ರೀತಿಯಾಗಿ ನಾಡಿನಲ್ಲಿ ಬಹಳ ದೊಡ್ಡ ದೊಡ್ಡ ಮಹಾನ್ ಕಲಾವಿದರಿದ್ದಾರೆ, ಮಹಾನ್ ಸಾಧಕರಿದ್ದಾರೆ. ಅಂಥವರಿಗೆ ಗುರುತಿಸಿ ಪ್ರಶಸ್ತಿ ಕೊಡುವಂಥ ಕಾರ್ಯಗಳಾಗ್ತಿದೆ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಮತ್ತು ಕರ್ನಾಟಕ ಗೌರವ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಬರ್ತಾಯಿದ್ದೇವೆ. ಈ ಕಾರ್ಯಕ್ರಮವನ್ನು ತಮ್ಮ ಜಿಲ್ಲೆಗೆ ನಾವು ಬಂದಿದ್ದೇವೆ. ತಮ್ಮೆಲ್ಲ ಸಹಕಾರ ಬಹಳ ಮುಖ್ಯ ನಮಗೆ. ತಾವಿಲ್ಲದೆ ಹೋದರೆ ಖಂಡಿತ ನಮ್ಮ ಕಾರ್ಯಕ್ರಮ ಯಶಸ್ಸಾಗಕ್ಕೆ ಸಾಧ್ಯವಿಲ್ಲ. ತಾವೆಲ್ಲರೂ ದಯಮಾಡಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸು ಮಾಡಿಕೊಡ್ಬೇಕು. ಈ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅನ್ನೋದು ನಮ್ಮ ಆಸೆ. ಯಾಕಂತಂದರೆ ಈ ಭಾಗಕ್ಕೆ ಗೊತ್ತಾಗಬೇಕು ಗಮಕ ಕಲೆ ಏನು ಅಂತೇಳಿ. ಹಾಗೆ ಕಲಾವಿದರೇ ಬರ್ತಾಯಿದ್ದಾರೆ. 180ರಿಂದ 200 ಜನ ಕಲಾವಿದರೇ ಬರ್ತಾಯಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆ ಈ ಭಾಗಕ್ಕೆ ಸೇರಿದಾಗೆ ಅದು ತಮ್ಮಿಂದ ಸಾಧ್ಯ. ಹಾಗಾಗಿ ತಾವೆಲ್ಲ ಬಂದುಬಿಟ್ಟು ಕಾರ್ಯಕ್ರಮನ ಯಶಸ್ಸು ಮಾಡಿಕೊಡ್ಬೇಕು ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ. ಗಮಕ ಕಲೆಯ ಉಳಿವು ಮತ್ತು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಹತ್ವ ಪಡೆದಿದೆ.
ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ನ ನೋಡ್ತಾ ಇರಿ.